ಬೆಂಗಳೂರು ಏರ್ಪೋರ್ಟ್ಗೆ ಹೋಗುವಂಥ ರೋಡ್, ತುಮಕೂರು ರೋಡ್, ಯಲಹಂಕ, ದೊಡ್ಡಬಳ್ಳಾಪುರ, ಹೆಸರುಘಟ್ಟ ರೋಡ್, ಈ ಕಡೆ ನಿಮ್ಮ ಪ್ರಾಪರ್ಟಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿನ ಪ್ರಾಪರ್ಟಿ ಇತ್ತು ಅಂತ ಅಂದರೆ ಈ ವಿಡಿಯೋ ನಿಮಗೋಸ್ಕರನೇ. ಬೆಂಗಳೂರಿನ ಸುತ್ತ ಸುಮಾರು 27,000 ಕೋಟಿನಲ್ಲಿ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಶುರು ಆಗ್ತಾ ಇದೆ. ಸುಮಾರು 17 ವರ್ಷಗಳಿಂದ ಪೆಂಡಿಂಗ್ ಇದ್ದಂತಹ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ BBC ಈ ಪ್ರಾಜೆಕ್ಟ್ಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 73.4 ಕಿಲೋಮೀಟರ್ಸ್ ಉದ್ದದ ಈ ಕಾರಿಡಾರ್ ನಿರ್ಮಾಣವಾದರೆ ಯಾವ ಏರಿಯಾನಲ್ಲಿ ಸೈಟ್ ವ್ಯಾಲ್ಯೂ ಹೆಚ್ಚಾಗಬಹುದು, ಯಾವ ಲೊಕೇಶನ್ಗೆ ಡೆವಲಪ್ಮೆಂಟ್ ಬೂಸ್ಟ್ ಸಿಗ್ಬೋದು, ಪ್ರಾಪರ್ಟಿ ಇನ್ವೆಸ್ಟರ್ಸ್ ಈಗ ಯಾವ ವಿಷಯಗಳನ್ನು ಗಮನಿಸಬೇಕು. ಈ ವಿಡಿಯೋದಲ್ಲಿ ಈ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಂಪಲ್ ಆ್ಯಂಡ್ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ಕಾರ, ಇನ್ಸ್ಟಾಭೂಮಿಗೆ ಸ್ವಾಗತ. ನೀವೇನಾದರೂ ಬೆಂಗಳೂರಿನಲ್ಲಿ ಒಂದು ಸೈಟ್ ಅಥವಾ ಮನೆ ಅಥವಾ ಫ್ಲ್ಯಾಟ್ನ ಪರ್ಚೇಸ್ ಮಾಡೋ ಮುಂಚೆ ಇನ್ಸ್ಟಾಭೂಮಿನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ಆ ಪ್ರಾಪರ್ಟಿಯ ಡಾಕ್ಯುಮೆಂಟ್ ಸ್ಕ್ರೂಟ್ನಿ, ಅಗ್ರಿಮೆಂಟ್ ಡ್ರಾಫ್ಟಿಂಗ್ ಮತ್ತು ಸೇಲ್ ಡೀಡ್ ಡ್ರಾಫ್ಟಿಂಗ್ ಹಾಗೆ ಪ್ರಾಪರ್ಟಿಯ ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಹ್ಯಾಸಲ್ ಫ್ರೀಯಾಗೆ ಮಾಡಿಕೊಡ್ತೀವಿ. BDA ಕೈಗೊಂಡಿರುವ ಅತಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಲ್ಲಿ ಒಂದಾದ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಈಗ ಅನುಷ್ಠಾನದ ಹಂತಕ್ಕೆ ಬಂದಿದೆ. ಮೊದಲಿಗೆ BBC ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂದರೆ ಏನು ಅಂತ ನೋಡೋಣ. ಮೊದಲು ಈ ಪ್ರಾಜೆಕ್ಟನ್ನು ಪೆರಿಫೆರಲ್ ರಿಂಗ್ ರೋಡ್ PRR ಅಂತ ಹೇಳಿ ಕರಿತಾ ಇದ್ರು. ಈಗ ಇದರ ಹೆಸರನ್ನು ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ BBC ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ. ಒಟ್ಟು ಈ ಪ್ರಾಜೆಕ್ಟಿನ ಲೆಂತ್ 73.4 ಕಿಲೋಮೀಟರ್ಸ್ ಆಗಿದ್ದು ಸುಮಾರು 27,000 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 20,500 ಕೋಟಿಯಷ್ಟು ಹಣ ಭೂಸ್ವಾಧೀನ ಪ್ರಕ್ರಿಯೆಗೇನೆ ಯೂಸ್ ಆಗ್ತಾ ಇದೆ. ಈ ಕಾರಿಡಾರ್ ಪೂರ್ಣಗೊಂಡ ನಂತರ ಬೆಂಗಳೂರಿನ ಔಟರ್ ಏರಿಯಾಸ್ಗಳಿಗೆ ಉತ್ತಮ ಕನೆಕ್ಟಿವಿಟಿ ಸಿಗುವ ನಿರೀಕ್ಷೆ ಇದೆ. ಈಗ ಮೊದಲ ಪ್ಯಾಕೇಜ್ಗೆ ಅಧಿಕೃತ ಅನುಮೋದನೆ ಆಲ್ರೆಡಿ ಸಿಕ್ಕಿದೆ. ಮೊದಲ ಹಂತದಲ್ಲಿ ಮಾದವಾರ ಅಂದರೆ ತುಮಕೂರು ರೋಡಿಂದ ವೆಂಕಟಾಳ, ಯಲಹಂಕ, ಬಳ್ಳಾರಿ ರೋಡ್ವರೆಗೆ ರೋಡ್ ಕನ್ಸ್ಟ್ರಕ್ಷನ್ ಶುರುವಾಗುತ್ತೆ. ಈ ಫಸ್ಟ್ ಪ್ಯಾಕೇಜಿನ ಲೆಂತ್ ಸುಮಾರು 21 ಕಿಲೋಮೀಟರ್ಸ್ ಆಗಿರುತ್ತೆ. ಈ ಪ್ಯಾಕೇಜ್ಗೆ ಸುಮಾರು 3,500 ಕ್ರೋರ್ಸ್ ಖರ್ಚು ಮಾಡ್ತಾ ಇದ್ದಾರೆ. ಈ ಪ್ರಾಜೆಕ್ಟಿನ ರೋಡ್ ಡಿಸೈನ್ ಕೂಡ ವಿಶೇಷವಾಗಿದೆ. ಈ ರೋಡ್ನಲ್ಲಿ 8 ಲೈನ್ ಮೇನ್ ಕ್ಯಾರಿವೇ ಬರುತ್ತೆ, 4 ಲೈನ್ ಸರ್ವಿಸ್ ರೋಡ್ ಇರುತ್ತೆ ಮತ್ತು ವೆರಿ ಸ್ಪೆಷಲ್ ಡೆಡಿಕೇಟೆಡ್ ಸೈಕಲ್ ಟ್ರ್ಯಾಕ್ ಬರುತ್ತೆ. ಅಂದರೆ ಒಟ್ಟು 12 ಲೈನ್ ಕಾರಿಡಾರ್ ನಿರ್ಮಾಣ ಆಗ್ತಾ ಇದೆ. ಈ ಪ್ರಾಜೆಕ್ಟಿನ ಕಾಮಗಾರಿಯನ್ನು SNC ಕನ್ಸ್ಟ್ರಕ್ಷನ್ ಕಂಪನಿಗೆ ವಹಿಸಲಾಗಿದೆ. BDA ಮಾಹಿತಿ ಪ್ರಕಾರ ಈ ಪ್ರಾಜೆಕ್ಟಿನ ಶಂಕುಸ್ಥಾಪನೆ ಈ ತಿಂಗಳಿನ ಕೊನೆಯಲ್ಲಿ ಮಾಡಲಾಗುತ್ತೆ. 2029ರ ಒಳಗೆ ಈ ಫಸ್ಟ್ ಫೇಸನ್ನು ಫಿನಿಶ್ ಮಾಡಿ ವೆಹಿಕಲ್ಸ್ ಓಡಾಡೋದಕ್ಕೆ ಓಪನ್ ಮಾಡಲಾಗುತ್ತೆ ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಾನು ನೆಕ್ಸ್ಟ್ ಹೇಳುವಂತಹ ವಿಷಯ ಪ್ರಾಪರ್ಟಿ ಓನರ್ಸ್ ಮತ್ತು ಇನ್ವೆಸ್ಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾದವಾರ ಬೆಲ್ಟ್, ಹೆಸರುಘಟ್ಟ ರೋಡ್ ಬೆಲ್ಟ್, ದೊಡ್ಡಬಳ್ಳಾಪುರ ರೋಡ್ ಬೆಲ್ಟ್, ಯಲಹಂಕ ಸರೌಂಡಿಂಗ್ ಹಾಗೆ ಬಳ್ಳಾರಿ ರೋಡ್ ಕಾರಿಡಾರ್ ಈ ಪ್ರದೇಶಗಳ ಮೇಲೆ ಆಲ್ರೆಡಿ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಗಮನ ಇಟ್ಟಿದೆ. ನೀವು ಇನ್ವೆಸ್ಟ್ ಮಾಡೋ ಮೊದಲು ಮಾಸ್ಟರ್ ಪ್ಲ್ಯಾನ್ ಚೆಕ್ ಮಾಡ್ಕೋಬೇಕು, ಝೋನಿಂಗ್ ವೆರಿಫಿಕೇಷನ್ ಮಾಡ್ಕೋಬೇಕು, ಅಕ್ವಸಿಷನ್ ನೋಟಿಫಿಕೇಷನ್ನ ಚೆಕ್ ಮಾಡಬೇಕಾಗತ್ತೆ, ಲೀಗಲ್ ಸ್ಕ್ರೂಟ್ನಿ ಮಾಡಿಸೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅಪ್ರೂವಲ್ ಸ್ಟೇಟಸ್ನು ಕೂಡ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ 17 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ದಂತಹ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಪ್ರಾಜೆಕ್ಟ್ ಫಿನಿಶ್ ಆದರೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಅತ್ಯಂತ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಆಗ್ತಾ ಇದೆ. ಈ ಪ್ರಾಜೆಕ್ಟಿನ ಸರೌಂಡಿಂಗ್ನಲ್ಲಿ ಅಥವಾ ನಾನು ಹೇಳಿರೋ ಊರುಗಳಲ್ಲಿ ನಿಮ್ಮ ಪ್ರಾಪರ್ಟಿ ಏನಾದರೂ ಇತ್ತು ಅಂತ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಆ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇದೇ ರೀತಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಹಾಗೆ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳಿಗಾಗಿ ಇನ್ಸ್ಟಾಭೂಮಿನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.